ಕಾಲೆಲ್ಲ ತುಳಿತಿದ್ದಾರೆ. ಯಾರು ಕಾಲ್ ತುಳಿದಿಲ್ಲ ಸರ್. ವಿಡಿಯೋ ಮಾಡ್ತಾ ಇದ್ರು. ತಮಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ನಿಮಿಷ ಇಲ್ಲ ಸರ್, ತಮಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ನಾವು ಆಮೇಲೆ ವಿಜುವಲ್ ತೆಗೆಸ್ಕೊಂಡು ತಾವು ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋದು ತಪ್ಪಲ್ವಾ? ಅದು ನನ್ನ ಕೆಲಸ. ಗುಡ್ ಮಾರ್ನಿಂಗ್ ಹೇಳಿದೀವಿ. ಕಾಮನ್ ಸೆನ್ಸ್ ಬಗ್ಗೆ ಮಾತಾಡಿದ್ರೆ ತಾವು ದಯಮಾಡಿ ಕ್ಲಾರಿಫೈ ಮಾಡಿ. ದಯಮಾಡಿ ಕ್ಲಾರಿಫೈ ಮಾಡಿ ಸರ್. ಕಾಮನ್ ಸೆನ್ಸ್ ಬಗ್ಗೆ ಪತ್ರಕರ್ತರು ಕಾಮನ್ ಸೆನ್ಸ್, ಕ್ಯಾಮ್ರಾಮನ್ಗಳ ಕಾಮನ್ ಸೆನ್ಸ್ ಬಗ್ಗೆ ಕೇಳಿದ್ರೆ ಹೆಂಗೆ ಸರ್? ನಾವೇನಾದ್ರು ತೊಂದರೆ ಕೊಟ್ಟಿದ್ವಾ ತಮಗೆ? ಹೇಳಿ, ನಮ್ಗೆ ಏನಾದ್ರು ತೊಂದರೆ ಆಗಿತ್ತಾ ಅಂತ? ಏನ್ ಯಾವ ಕಾಮನ್ ಸೆನ್ಸ್ ಬಗ್ಗೆ ಹೇಳಿದ್ರೆ ತಾವು? ದಯಮಾಡಿ ಲೋಗೋ ಡೌನ್ ಮಾಡ್ರಪ್ಪ. ಸರ್ ಇಲ್ಲಿ ಕ್ಯಾಮ್ರಾ ನೋಡಿ ಮಾತಾಡ್ತಾರೆ. ಏನಾಯ್ತು ಸರ್ ವಿಚಾರಣೆ? ಹೇಳಿ ಸರ್. ಈಗ ಸ್ನೇಹಿತರೆ, ಈಗ ಊಟ ಮಾಡಕ್ಕೆ ಕೊಟ್ಟಿದ್ದೀರಿ, ವಿಚಾರಣೆ ನಡೀತಾ ಇದೆ. ತಮಗೆ ಗೊತ್ತಿದೆ ಈಗ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆ ಹಚ್ಚಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾಯಿದೆ. ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು, ನಾವು ಕೊಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಊಟದ ಬ್ರೇಕ್ ಇದೆ, ಊಟ ಮಾಡಿ ಬರೋಣ, ಆಮೇಲೆ ಮತ್ತೆ ಏನೋ ಆಗುತ್ತೆ, ಆಮೇಲೆ ನಂತರ ವಿಚಾರಣೆ ಮುಂದುವರಿತಿದೆ ಸರ್. ತಾವು ಒಂದ್ ಕಡೆ ಹೇಳ್ತೀರಾ 2015 ಆಕ್ಟ್ ಏನಿದೆ ಆ ಆಕ್ಟ್ ಮೂಲಕವೇ ನಾನು ಸೈಟ್ ಕೊಟ್ಟಿರೋದು, ಯಾವುದೇ ರೀತಿಯಾದ ಅಕ್ರಮ ಆಗಿಲ್ಲ ಅಂತ. ಈ 14 ನಿವೇಶನ ಕೊಡುವಂಥದ್ದು ಒಂದ್ ಕಡೆ ಸಂದರ್ಶನದಲ್ಲಿ ಹೇಳ್ತೀರಾ. ಈಗ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಯಾವ ಆ್ಯಕ್ಟು, ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಆ್ಯಕ್ಟು, ಯಾವ್ದು ಸತ್ಯ, ಯಾವ ರೂಲು, ಏನು ಪ್ರಾವಿಷನ್ ಇದೆ. ಸೊ ಇಟ್ ವಿಲ್ ಕಮ್ಸ್ ಔಟ್, ಟ್ರೂತ್ ವಿಲ್ ಕಮ್ ಔಟ್. ನಾ ಹೇಳಿದ್ರೆ ನಿಮಗೆ ಸರಿ ಸರ್. ಆದ್ರೆ ಕೊಟ್ಟಿರ್ತಕ್ಕಂಥ 14 ನಿವೇಶನ ಯಾವ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು? ತಾವೇ ಕೊಟ್ಟಿರ್ತಕ್ಕಂಥ 14 ನಿವೇಶನ ಯಾವ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು? ಅಲ್ಲ, ಈಗ ಆ ವಿಷಯಕ್ಕೆ ಸಂಬಂಧ ಯಾವ ರೂಲು ಏನು ಅದೆಲ್ಲ ನಾನು ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ಸಿನ್ಸ್ ಇಟ್ಸ್ ಆಲ್ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಲಿ, ಮತ್ತೆ ಸತ್ಯ ಅನ್ವೇಷಣೆ ಎಲ್ಲ ಹೊರಗಡೆ ಬರಲಿ, ಆಮೇಲೆ ತಮಗೆ ಒಂದ್ಸಲ ಆರೋಪ ಇರುವಂತದ್ದೇ ಅಂತ ಸರ್. ತಾವು ಕೊಟ್ಟಿರ್ತಕ್ಕಂಥದ್ದೇ ಅಕ್ರಮ ಅನ್ನೋದೇ ಇರ್ತಕ್ಕಂಥ ಅದೇ ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಆಗ್ತಿರೋದು ಸರ್. ಅದಕ್ಕೆ ಇರುವಂಥದ್ದು 14 ಸೈಟ್ ಕೊಟ್ಟಿರುವಂಥ ವಿಚಾರ ಮೂಡಾದ ಕಾಯ್ದೆ ವ್ಯಾಪ್ತಿಯೊಳಗಡೆ ಇದೆಯಾ ಇಲ್ವಾ? ಅದೇ ಈಗ ದಟ್ ಇಸ್ ವಾಟ್ ದ ಕ್ವಶನ್. ಈಗ ನಾವೊಂದು ರೂಲ್ ಹೇಳ್ತೇನೆ, ಇನ್ನೊಬ್ರು ಇನ್ನೊಂದು ರೂಲ್ ಹೇಳ್ತಾರೆ. ಹಾಗಾಗಿ ಇದು ಪ್ರಶ್ನೆ ಇದೆ, ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವ, ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇರೋದು. ಲೆಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೈಂಡ್ ಔಟ್ ದ ಫ್ಯಾಕ್ಟ್ಸ್. ಸೊ ಅದಕ್ಕೆ ಏನೇನು ಮಾಹಿತಿ ಬೇಕೋ ನಾವು ಕೊಡೋಣ. ನಂತರ ಇದು ನ್ಯಾಯಾಲಯ ಮುಂದೆ ಬರುತ್ತೆ. ನ್ಯಾಯಾಲಯವೇ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಇದೆ. ಈಗ ಜುಡಿಷಿಯಲ್ ಸ್ಕ್ರೂಟಿನಿ ಮೇಲೆ ಬಂದ ಮೇಲೆ ನ್ಯಾಯಾಲಯ ಯಾವುದು ಕಾನೂನು ಅನ್ವಯ ಮಾಡೋದು ಸರಿ ಇದೆಯಾ ಸರಿ ಇಲ್ಲವಾ ಏನಂತ ಇಟ್ ವಿಲ್ ಕಮ್ ಔಟ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಜೊತೆಗೆ ನಾನು ಅರ್ಥ ಮಾಡ್ಕೋಬೇಕಾಗಿದೆ. ಕಾಮನ್ ಸೆನ್ಸ್ ಪ್ರಶ್ನೆಗೆ ಒಂದು ಬರುವಂಥದ್ದು ಏನಂತ ಹೇಳಿದ್ರೆ, ಈಗಾಗಲೇ ಏನು ಜನಪ್ರತಿನಿಧಿಗಳು ನ್ಯಾಯಾಲಯ ತಮ್ಮ ಬಗ್ಗೆ ವಿಚಾರಣೆಗೂ ಹೇಳಿದೆ, ಜೊತೆಗೆ ಮೇಲಧಿಕಾರಿಗಳು ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಕಾಮನ್ ಸೆನ್ಸ್ ವಿಚಾರ ಬಂದಾಗ ತಮ್ಮ ಬಗ್ಗೆ ಇಷ್ಟೆಲ್ಲ ಹೇಳಿರೋರಿಗೆಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂತ ಸರ್ ಅರ್ಥ ಆಗ್ತದೆ. ಈಗ ಕಾಮನ್ ಸೆನ್ಸ್ ಇದೆಯಾ ನಿಮಗೆ, ಇಲ್ಲಿ ಏನು ನಡೀತಿದೆ ಅಂತ ಹೇಳಿ ಕೇಳಿದ್ರಿ ಮೀಡಿಯಾದವ್ರನ್ನ ಬಂದ ತಕ್ಷಣ? ನಾನು ಆ ಥರ ಕೇಳಿಲ್ಲ. ನಿಮಗೂ ಗೊತ್ತಿದೆ, ನಾನು ಒಬ್ಬ ಅಧಿಕಾರಿಯ ಜೊತೆಗೆ ಒಬ್ಬ ಮಕ್ಕಳಿಗೆ ತಂದೆ ಇದ್ದೇನೆ, ಒಂದು ಫ್ಯಾಮಿಲಿಗೆ ಗಂಡ ಇದ್ದೇನೆ, ಅಪ್ಪ ಅಮ್ಮಂಗೆ ಮಕ್ಕಳಿದೆ, ಮಗ ಇದ್ದೇನೆ, ಹೌದಲ್ಲ? ಸೊ ದ ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ 3 to 4 months ಅದು ಅನುಭವಿಸಿರೋದು ಮಾತ್ರ ಗೊತ್ತು. ಓಕೆ, ಈಗ ನಾನು ಬರುವುದೆಲ್ಲ ವಿಜುವಲ್ಸ್ ಎಲ್ಲ ತಗೊಂಡು ಏನು ಮಾಡೋದು ಇರಲ್ಲ. ಕಾರ್ಯಕ್ರಮ ಐತೆ ಸರ್, ಅಲ್ಲಿ ಒಳಗಡೆ ಸರ್ ಒಳಗಡೆ ಡ್ಯಾನ್ಸ್ ಕಾರ್ಯಕ್ರಮ ಐತಾ ಅಂತ, ಒಳಗಡೆ ಡ್ಯಾನ್ಸ್ ಸರ್, ಒಳಗಡೆ ಡ್ಯಾನ್ಸ್ ಕಾರ್ಯಕ್ರಮ ಐತಾ, ಒಳಗಡೆ ಡ್ಯಾನ್ಸ್ ಕಾರ್ಯಕ್ರಮ ಐತಾ? ಆಮೇ ಡ್ಯಾನ್ಸಿಂಗ್ ಅಂತ ಕೇಳಿದ್ರೆ ಏನರ್ಥ ಅದು ಅಂತ ಮಾತಾಡಬಾರ್ದಾಗಿತ್ತು. ಮಾತಾಡಬಹುದಿತ್ತು ಸರ್. ಕಾಲೆಲ್ಲ ತುಳಿತಿದ್ದಾರೆ. ಯಾರು ಕಾಲ್ ತುಳಿದಿಲ್ಲ ಸರ್. ವಿಡಿಯೋ ಮಾಡ್ತಾ ಇದ್ರು. ತಮಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ನಿಮಿಷ ಇಲ್ಲ ಸರ್, ತಮಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ನಾವು ಆಮೇಲೆ ವಿಜುವಲ್ ತೆಗೆಸ್ಕೊಂಡು ತಾವು ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋದು ತಪ್ಪಲ್ವಾ? ಅದು ನನ್ನ ಕೆಲಸ. ಗುಡ್ ಮಾರ್ನಿಂಗ್ ಹೇಳಿದೀವಿ. ಕಾಮನ್ ಸೆನ್ಸ್ ಬಗ್ಗೆ ಮಾತಾಡಿದ್ರೆ ತಾವು ದಯಮಾಡಿ ಕ್ಲಾರಿಫೈ ಮಾಡಿ.
ದಯಮಾಡಿ ಕ್ಲಾರಿಫೈ ಮಾಡಿ ಸರ್. ಕಾಮನ್ ಸೆನ್ಸ್ ಬಗ್ಗೆ ಪತ್ರಕರ್ತರ ಕಾಮನ್ ಸೆನ್ಸ್, ಕ್ಯಾಮರಾಮನ್ಗಳ ಕಾಮನ್ ಸೆನ್ಸ್ ಬಗ್ಗೆ ಕೇಳಿದ್ರೆ ಹೆಂಗೆ ಸರ್? ನಾವೇನಾದ್ರು ತೊಂದರೆ ಕೊಟ್ಟಿದ್ವಾ ತಮಗೆ? ಹೇಳಿ, ನಮ್ಗೆ ಏನಾದ್ರು ತೊಂದರೆ ಆಗಿತ್ತಾ ಅಂತ ಏನು ಯಾವ ಕಾಮನ್ ಸೆನ್ಸ್ ಬಗ್ಗೆ ಹೇಳಿದ್ರೆ ತಾವು? ದಯಮಾಡಿ ಅಲ್ಲಿ ಲೋಗೋ ಡೌನ್ ಮಾಡ್ರಪ್ಪ. ಸರ್ ಇಲ್ಲಿ ಕ್ಯಾಮ್ರಾ ನೋಡಿ ಮಾತಾಡ್ತಾರೆ. ಏನಾಯ್ತು ಸರ್ ವಿಚಾರಣೆ? ಹೇಳಿ ಸರ್. ಈಗ ಸ್ನೇಹಿತರೆ, ಈಗ ಊಟ ಮಾಡಕ್ಕೆ ಕೊಟ್ಟಿದ್ದೀರಿ, ವಿಚಾರಣೆ ನಡೀತಾ ಇದೆ. ತಮಗೆ ಗೊತ್ತಿದೆ ಈಗ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆ ಹಚ್ಚಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾಯಿದೆ. ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು, ನಾವು ಕೊಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಊಟದ ಬ್ರೇಕ್ ಇದೆ, ಊಟ ಮಾಡಿ ಬರೋಣ, ಆಮೇಲೆ ಮತ್ತೆ ಏನೋ ಆಗುತ್ತೆ, ಆಮೇಲೆ ನಂತರ ವಿಚಾರಣೆ ಮುಂದುವರಿತಿದೆ ಸರ್. ತಾವು ಒಂದ್ ಕಡೆ ಹೇಳ್ತೀರಾ 2015ರ ಆಕ್ಟ್ ಏನಿದೆ ಆ ಆಕ್ಟ್ ಮೂಲಕವೇ ನಾನು ಸೈಟ್ ಕೊಟ್ಟಿರೋದು, ಯಾವುದೇ ರೀತಿಯಾದ ಅಕ್ರಮ ಆಗಿಲ್ಲ ಅಂತ. ಈ 14 ನಿವೇಶನ ಕೊಡುವಂಥದ್ದು ಒಂದ್ ಕಡೆ ಸಂದರ್ಶನದಲ್ಲಿ ಹೇಳ್ತೀರಾ. ಈಗ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಯಾವ ಆ್ಯಕ್ಟು, ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಆ್ಯಕ್ಟು, ಯಾವ್ದು ಸತ್ಯ, ಯಾವ ರೂಲು, ಏನು ಪ್ರಾವಿಷನ್ ಇದೆ. ಸೊ ಇಟ್ ವಿಲ್ ಕಮ್ಸ್ ಔಟ್, ಟ್ರೂತ್ ವಿಲ್ ಕಮ್ ಔಟ್. ನಾ ಹೇಳಿದ್ರೆ ನಿಮಗೆ ಸರಿ ಸರ್, ಆದ್ರೆ ಕೊಟ್ಟಿರ್ತಕ್ಕಂಥ 14 ನಿವೇಶನ ಯಾವ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಸರ್? ತಾವೇ ಹೇಳಿ ಸರ್, ತಾವೇ ಕೊಟ್ಟಿರ್ತಕ್ಕಂಥ 14 ನಿವೇಶನ ಯಾವ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು? ಅಲ್ಲ, ಈಗ ಆ ವಿಷಯಕ್ಕೆ ಸಂಬಂಧ ಯಾವ ರೂಲು ಏನು ಅದೆಲ್ಲ ನಾನು ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ಸಿನ್ಸ್ ಇಟ್ಸ್ ಆಲ್ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಲಿ, ಮತ್ತೆ ಸತ್ಯ ಅನ್ವೇಷಣೆ ಎಲ್ಲ ಹೊರಗಡೆ ಬರಲಿ, ಆಮೇಲೆ ತಮಗೆ ಒಂದ್ಸಲ ಆರೋಪ ಇರುವಂತದ್ದೇ ಅಂತ ಸರ್, ತಾವು ಕೊಟ್ಟಿರ್ತಕ್ಕಂಥದ್ದೇ ಅಕ್ರಮ ಅನ್ನೋದೇ ಇರ್ತಕ್ಕಂಥ ಅದೇ ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಆಗ್ತಿರೋದು. ಸರ್ ಅದಕ್ಕೆ ಇರುವಂತದ್ದು 14 ಸೈಟ್ ಕೊಟ್ಟಿರುವಂತ ವಿಚಾರ ಮೂಡಾದ ಕಾಯ್ದೆ ವ್ಯಾಪ್ತಿ ಒಳಗಡೆ ಇದೆಯಾ ಇಲ್ವಾ? ಅದೇ ಈಗ ದಟ್ ಇಸ್ ವಾಟ್ ದ ಕ್ವಶನ್. ಈಗ ನಾವೊಂದು ರೂಲ್ ಹೇಳ್ತೇನೆ, ಇನ್ನೊಬ್ರು ಇನ್ನೊಂದು ರೂಲ್ ಹೇಳ್ತಾರೆ. ಹಾಗಾಗಿ ಇದು ಪ್ರಶ್ನೆ ಇದೆ, ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವ, ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇರೋದು. ಲೆಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೈಂಡ್ ಔಟ್ ದ ಫ್ಯಾಕ್ಟ್ಸ್. ಸೊ ಅದಕ್ಕೆ ಏನೇನು ಮಾಹಿತಿ ಬೇಕೋ ನಾವು ಕೊಡೋಣ. ನಂತರ ಇದು ನ್ಯಾಯಾಲಯದ ಮುಂದೆ ಬರುತ್ತೆ. ನ್ಯಾಯಾಲಯವೇ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಇದೆ. ಈಗ ಜುಡಿಷಿಯಲ್ ಸ್ಕ್ರೂಟಿನಿ ಮೇಲೆ ಬಂದಮೇಲೆ ನ್ಯಾಯಾಲಯ ಯಾವುದು ಕಾನೂನು ಅನ್ವಯ ಮಾಡೋದು ಸರಿ ಇದೆಯಾ ಸರಿ ಇಲ್ಲವಾ ಏನಂತ ಇಟ್ ವಿಲ್ ಕಮ್ ಔಟ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಜೊತೆಗೆ ನಾನು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಕಾಮನ್ ಸೆನ್ಸ್ ಪ್ರಶ್ನೆಗೆ ಒಂದು ಬರುವಂತದ್ದು ಏನಂತ ಹೇಳಿದ್ರೆ, ಈಗಾಗಲೇ ಏನ್ ಜನಪ್ರತಿನಿಧಿಗಳು ನ್ಯಾಯಾಲಯ ತಮ್ಮ ಬಗ್ಗೆ ವಿಚಾರಣೆಗೂ ಹೇಳಿದೆ, ಜೊತೆಗೆ ಮೇಲಧಿಕಾರಿಗಳು ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಕಾಮನ್ ಸೆನ್ಸ್ ವಿಚಾರ ಬಂದಾಗ ತಮ್ಮ ಬಗ್ಗೆ ಇಷ್ಟೆಲ್ಲ ಹೇಳಿರೋರಿಗೆಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂತ ಅರ್ಥ ಆಗ್ತದೆ. ಈಗ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ, ಇಲ್ಲಿ ಏನ್ ನಡೀತಿದೆ ಅಂತ ಹೇಳಿ ಕೇಳಿದ್ರಿ ಮೀಡಿಯಾದವ್ರನ್ನ ಬಂದ ತಕ್ಷಣ? ನಾನು ಆ ಥರ ಕೇಳಿಲ್ಲ. ನಿಮಗೂ ಗೊತ್ತಿದೆ, ನಾನು ಒಬ್ಬ ಅಧಿಕಾರಿಯ ಜೊತೆಗೆ ಒಬ್ಬ ಮಕ್ಕಳಿಗೆ ತಂದೆ ಇದ್ದೇನೆ, ಒಂದು ಫ್ಯಾಮಿಲಿಗೆ ಗಂಡ ಇದ್ದೇನೆ, ಅಪ್ಪ ಅಮ್ಮಂಗೆ ಮಕ್ಕಳಿದೆ, ಮಗ ಇದ್ದೇನೆ, ಹೌದಲ್ಲ. ಸೊ ದ ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ 3 to 4 months ಅದು ಅನುಭವಿಸಿರೋದು ಮಾತ್ರ ಗೊತ್ತು. ಓಕೆ, ಈಗ ನಾನು ಬರುವುದೆಲ್ಲ ವಿಜುವಲ್ಸ್ ಎಲ್ಲ ತಗೊಂಡು ಏನು ಮಾಡೋದು ಇರಲ್ಲ. ಕಾರ್ಯಕ್ರಮ ಐತೆ ಸರ್, ಅಲ್ಲಿ ಒಳಗಡೆ ಸರ್ ಒಳಗಡೆ ಡ್ಯಾನ್ಸ್ ಕಾರ್ಯಕ್ರಮ ಐತಾ ಅಂತ, ಒಳಗಡೆ ಡ್ಯಾನ್ಸ್ ಸರ್ ಒಳಗಡೆ ಡ್ಯಾನ್ಸ್ ಕಾರ್ಯಕ್ರಮ ಐತಾ, ಒಳಗಡೆ ಡ್ಯಾನ್ಸ್ ಕಾರ್ಯಕ್ರಮ ಐತಾ, ಆಮೇಲೆ ಡ್ಯಾನ್ಸಿಂಗ್ ಅಂತ ಕೇಳಿದ್ರೆ ಏನರ್ಥ ಅದು ಅಂತ ಮಾತಾಡ್ಬೋದಿತ್ತ ಸರ್? ಡ್ಯಾನ್ಸ್ ಮಾಡಬಹುದು ಸರ್ ಒಳಗಡೆ.